ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್. ನೀವು ಇವತ್ತು ಮೊಬೈಲ್ನಲ್ಲೇ ಯಾವ ರೀತಿ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಇವತ್ತು ನಾನು ತಿಳಿಸ್ತಾ ಹೋಗ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಮೊದಲಿಗೆ ಗೂಗಲ್ಗೆ ಹೋಗಿ ಇಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿ. ಮೈ ಆಧಾರ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಮೈ ಆಧಾರ್ ಇಲ್ಲಿ ಫಸ್ಟ್ ಬರುತ್ತೆ ನೋಡಿ, ಮೈ ಆಧಾರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಒಂದು ಲಿಂಕನ್ನು ಕ್ಲಿಕ್ ಮಾಡಿ. ಇದಾದ ಮೇಲೆ ಇಲ್ಲಿ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ. ಇದಾದ ಮೇಲೆ ಇಲ್ಲಿ ನೋಡಿ, ಎಂಟರ್ ದ ಆಧಾರ್ ನಂಬರ್ ಅಂತಿದೆ, ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ. ಇಲ್ಲಿ ಎಂಟರ್ ದ ಕ್ಯಾಪ್ಚಾ ಇದೆಯಲ್ಲ, ಈ ಕಡೆ ಇದೆ ನೋಡಿ ಎಂಟರ್ ದ ಕ್ಯಾಪ್ಚಾ. ಇಲ್ಲಿ ಎಂಟರ್ ದ ಕ್ಯಾಪ್ಚಾನ್ನು ಹಾಕಿ ಸೆಂಡ್ OTP ಅಂತ ಕೊಡಬೇಕು. ಎಂಟರ್ ದ ಕ್ಯಾಪ್ಚಾ ಇಲ್ಲಿ ಏನಿದೆ 2664 ಸ್ಮಾಲ್ ಲೆಟರ್ E ಮತ್ತು 2, ಇದನ್ನು ಹಾಕಿ ಸೆಂಡ್ OTP ಅಂತ ಕೊಡಿ. ಸೆಂಡ್ OTP ಕೊಟ್ಟ ಮೇಲೆ ಇಲ್ಲಿ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, ಇದನ್ನು ಇಲ್ಲಿ ಹಾಕಬೇಕು. OTP ಬಂತಿಲ್ಲಿ 918385. ಇದಾದ ಮೇಲೆ ಇಲ್ಲಿ ವೆರಿಫೈಡ್ ಡೌನ್ಲೋಡ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ನೋಡಿ, ಆಧಾರ್ ಕಾರ್ಡ್ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದಮೇಲೆ ನೋಡಿ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಹೆಸರನ್ನ ಮೊದಲ 4 ಅಕ್ಷರವನ್ನು ಇಲ್ಲಿ ಮೊದಲು ಕ್ಲಿಕ್ ಮಾಡಬೇಕು. ಕ್ಯಾಪಿಟಲ್ ಲೆಟರ್ ಹಾಕಬೇಕು ಎಲ್ಲವೂ, ಮತ್ತು ನಿಮ್ಮ ಇಯರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಆಗ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿರೋದನ್ನು ನಿಮಗೆ ತೋರಿಸುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ನನ್ನ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿದೆ ತೋರಿಸಿದ್ದು. ಕೇವಲ 1-2 ನಿಮಿಷದಲ್ಲಿ ನಿಮ್ಮ ಮೊಬೈಲ್ನಲ್ಲೇ ಕುಳಿತುಕೊಂಡು ನೀವು ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟ ಆದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.